ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಣ್ರಿ. ನೀವೆಲ್ಲ ಚೆನ್ನಾಗಿರ್ಬೇಕಂತ ದೇವ್ರನ್ನ ಕೇಳ್ತಾ ವಿಡಿಯೋ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇವತ್ತೇನು ಗೊತ್ತಾ ರೆಸಿಪಿ? ಚಿಕನ್ ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ನನ್ನ ಸ್ಟೈಲ್ ನಾನು ಚಿಕನ್ ಮಾಡ್ತೀನಿ. ನೀವು ಯಾವ ಥರ ಮಾಡ್ತೀರಾ ಅಂತ ಹೇಳಿ ಕಮೆಂಟ್ ಮಾಡಿ, ಆಯಿತಾ? ಚಿಕನ್ ಸಾಂಬಾರಿಗೆ ಬೇಕಾಗಿರೋದು ಇಷ್ಟೇ ಕಣ್ರಿ. ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಶುಂಠಿ, ಮೆಣಸು, ಒಂದು 5 ಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ. ಇದನ್ನೆಲ್ಲ ನಾನು ತೋರಿಸ್ದಿರೋದು ಏನಂದರೆ, ಕೊಬ್ಬರಿ ನಾನು ಆಲ್ರೆಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಆ ವಿಡಿಯೋ ಸ್ಕಿಪ್ ಆಗಿದೆ. ಮತ್ತು ನಾನು ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಮಸಾಲೆ ಪುಡಿ, ಮತ್ತು ಇನ್ನೇನು ಹಾಕ್ಕೊಂಡೆ ಇಷ್ಟು ಹಾಕ್ಸ್ಕೊಂಡು, ಮತ್ತು ನಾನು ಇದು ಬೇಯಿಸ್ಕೊಂಡಿದ್ನಲ್ಲ ಇದೆಲ್ಲ ಒಂದೊಂದೇ ಬೇಯಿಸ್ಕೊತಾ ಇದ್ದೀನಿ. ಫಸ್ಟು ಮೆಣಸು ಹಾಕಿದೆ. ಮೆಣಸು ಹಾಕಿದ್ದಾದಮೇಲೆ ಶುಂಠಿ, ಹಸಿಮೆಣ್ಸಿನ್ಕಾಯಿ ಒಂದು 5, ಈರುಳ್ಳಿ, ಎಣ್ಣೆ ಎಷ್ಟು ಬೇಕೋ ಅಷ್ಟು ನಾವು ನೋಡಿಕೊಂಡು ಹಾಕ್ಕೋಬೇಕಂಡ್ರಿ. ಚೆನ್ನಾಗಿ ಗೋಲ್ಡನ್ ಕಲರು ಈರುಳ್ಳಿ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಬೇಯಬೇಕು. ಗೋಲ್ಡನ್ ಕಲರ್ ಬರೋ ತನಕ ನಾವು ಚೆನ್ನಾಗಿ ಫ್ರೈ ಮಾಡ್ತಾ ಇರ್ಬೇಕು. ನಾನೆಲ್ಲ ಎಲ್ಲ ಬೇಯಿಸ್ಕೊಬಿಟ್ಟಿರ್ಕೊಂಡು ಎಣ್ಣೆ ಹಾಕ್ಬಿಟ್ಟೆ. ಆಲ್ಮೋಸ್ಟ್ ಎಲ್ಲ ನನಗೆ ಎಣ್ಣೆ ಹಾಕ್ಬಿಟ್ಟು ಇದನ್ನಲ್ಲೇ ಎಲ್ಲ ಬೇಯಿಸ್ಕೊತೀನಿ. ಒಬ್ಬೊಬ್ರು ಹಸಿದು ರುಬ್ಕೊತಾರೆ, ಒಬ್ಬೊಬ್ರು ಒಂದೊಂದು ಥರ ಸ್ಟೈಲಲ್ಲಿ ಮಾಡ್ತಾರೆ. ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡ್ತೀನಿ. ನನ್ನ ಸ್ಟೈಲಲ್ಲಿ ನಾನು ಮಾಡ್ತೀನಿ. ಮತ್ತು ಅದಕ್ಕೆ ಪುದೀನ ಸ್ವಲ್ಪ ಆ್ಯಡ್ ಮಾಡಿಕೊಂಡೆ. ಪುದೀನ ಸ್ವಲ್ಪ ಬೇಯ್ದಾಗಿದ್ದ ತಕ್ಷಣ ಒಂದೇ ಒಂದು ಟೊಮೊಟೊ, ನಾನು ಜಾಸ್ತಿ ಏನು ಟೊಮೊಟೊ ಹಾಕಲ್ಲ, ಒಂದು ಹಾಕ್ತೀನಿ. ಚಿಕನ್ 1 kg ತಂದಿದ್ದು. ಚಿಕನ್ 1 kg ಇತ್ತು. ಟೊಮೊಟೊ ಬೇಯ್ದಾದ್ಮೇಲೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕೆ ಚೆನ್ನಾಗಿ ಬೇಯಬೇಕು ಕೊತ್ತಂಬರಿ. ನಾನು ಆಲ್ಮೋಸ್ಟ್ ಎಲ್ಲ ಬೇಯಿಸ್ಬಿಡ್ತೀನಿ. ಎಲ್ಲ ಬೇಯಿಸಿದ್ದಾದಮೇಲೆ ಅದೆಲ್ಲ ಬೇಯಿಸಿದ್ದಾದಮೇಲೆ ತಣ್ಣಗಾಗೋಗಿ ಬಿಟ್ಬಿಡ್ತೀನಿ. ನೋಡಿಸ್ತಾ ಇದ್ದೀನಿ ನೋಡಿರಿ. ಫಸ್ಟ್ ಕ್ಯಾಮ್ರಾ ಸ್ವಲ್ಪ ಫೀವರ್ ಇದೆ. ನಾನು ಕ್ಯಾಮ್ರಾ ನೋಡ್ಕೊಂಡು ಮಾತಾಡೋ ಸ್ವಲ್ಪ ಕಷ್ಟ. ಅದಕ್ಕೆ ಹಾಯ್ ಮಾಡ್ತಾಯಿದ್ದೀನಿ. ಹಾಯ್ ಮಾಡಿಬಿಟ್ಟು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿಗೆ ಕೊಬ್ಬರಿ ತೋರಿಸಿದ್ದೀನಿ. ಅದು ವೀಡಿಯೋ ಇದು ರೆಕಾರ್ಡ್ ಆಗಿದ್ದಿಲ್ಲ. ಅದೆಲ್ಲ ತೋರಿಸ್ದೆ, ರೆಕಾರ್ಡ್ ಆಗಿಲ್ಲ. ನೋಡಿದೆ, ಎಲ್ಲೂ ಸಿಗಲಿಲ್ಲ ವೀಡಿಯೋಸು. ಕೊಬ್ಬರಿ ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಹಸಿ ಕೊಬ್ಬರಿ ಒಂದು ಅರ್ಧ ಚಿಪ್ ತೊಗೊಂಡಿದ್ದೆ ಕಣ್ರಿ. ಅರ್ಧ ಚಿಪ್ ತೊಗೊಂಡು ಅದೇ ಬೇಯಿಸಿದ್ನಲ್ಲ ಅದೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಅಂದರೆ ಮೆಣಸಿನ್ಕಾಯಿ ಒಂದು 5 ಹಾಕಿದ್ನಲ್ವಾ, ಅದಕ್ಕೆ ಖಾರದ ಪುಡಿ ಒಂದೇ 1 ಸ್ಪೂನ್ ಹಾಕಿದೆ. ಮತ್ತು ಮಸಾಲೆ ಪುಡಿ, ಧನಿಯಾ ಪೌಡ್ರ್ ಎಲ್ಲ ಒಂದು 3 ಸ್ಪೂನು ಧನಿಯಾ ಪೌಡ್ರ್ ಹಾಕಿದೆ. ಗರಂ ಮಸಾಲ ಪ್ಯಾಕೆಟಲ್ಲಿ ಒಂದು ಅರ್ಧ ಪ್ಯಾಕೆಟ್ ಗರಂ ಮಸಾಲ ಹಾಕಿದೆ. ಎಲ್ಲ ಜಾಸ್ತಿ ನಾನು ರುಬ್ಕೊಳಲ್ಲ, ಒಂದು ಮೀಡಿಯಮ್ಗೆ ನುಣ್ಣಗೆ ರುಬ್ಕೊಂಡು ತಿನ್ಕೊಂಡ್ರಿ. ಮತ್ತು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಮತ್ತು ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ. ಚಿಕನ್ಗೆ ಒಗ್ಗರಣೆ ಕೊಡಬೇಕಲ್ವಾ, ಒಗ್ಗರಣೆ ಕೊಡ್ತಾಯಿದ್ದೀನಿ ಕಣ್ರಿ. ನಿಮಗೆಲ್ಲ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಣ್ರಿ. ಮಧ್ಯದಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಯಾಕೋ ವ್ಯೂಸು ಬರ್ತಾಯಿಲ್ಲ, ಸಬ್ಸ್ಕ್ರೈಬರು ಆಗ್ತಾಯಿಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ ಕಣ್ರಿ. ಈರುಳ್ಳಿ ಎಲ್ಲ ಬೆಂದಾದಮೇಲೆ ಅದೇ ಚಿಕನ್ ಎಲ್ಲ ಕ್ಲೀನಾಗಿ ಅರಿಶಿನ, ಉಪ್ಪು ಎಲ್ಲ ಹಾಕಿ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. 1-2 ಸರಿ ತೊಳೆದೆ ಕಣ್ರಿ. ಒಂದು ಸಮಾಧಾನ ಆಗೋಲ್ಲ, ಸೊ ನೀಟಾಗಿ ಇರಲಿಲ್ಲ ಅಂದರೆ 1-2 ಸರಿ ತೊಳೆದಾದ್ಮೇಲೆ ಎಲ್ಲ ಮಿಕ್ಸಿಗೆ ಎಲ್ಲ ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ಅದನ್ನಲ್ಲೇ ಎಣ್ಣೆಯಲ್ಲೇ ಸ್ವಲ್ಪ ಬೇಯಿಸಿದೆ. ಮತ್ತು ನಾವು ರುಬ್ಕೊಂಡಿದ್ವಲ್ಲ ಮಸಾಲ, ಅದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು. ನಮ್ಗೆ ಬೇಕಾದಷ್ಟು ನೀರು ನೋಡ್ಕೊಂಡು ಹಾಕ್ಕೋಬೇಕು. ಫಸ್ಟು ಎಲ್ಲ ಮಸಾಲೆ ಎಲ್ಲ ಚಿಕನ್ಗೆ ಆಗೋ ತನಕ ಕಲಿಸ್ಬಿಟ್ಟು, ಮತ್ತು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು, ನಮ್ಮ ಕ್ವಾಂಟಿಟಿ ಬಗ್ಗೆ ನಮ್ಗೆ ನೋಡಿಕೊಂಡು ನಾವು ನೀರು ಹಾಕ್ಕೋಬೇಕು. ನಾವು ಸ್ವಲ್ಪ ಮೀಡಿಯಮ್ಮಾಗಿ, ಅಷ್ಟು ನೀರು ಇರಲ್ಲ, ಅಷ್ಟು ಗಟ್ಟಿನೂ ಇರಲ್ಲ. ನಾವು ಮಾಡೋ ಸಾಂಬಾರು ಸ್ವಲ್ಪ ಮೀಡಿಯಮ್ ಆಗಿರುತ್ತೆ ಕಣ್ರಿ. ತಿನ್ನೋದಕ್ಕೆ ಎಲ್ಲ ಚಪಾತಿಗೆ, ಅನ್ನಕ್ಕೆ, ರೈಸಿಗೆ, ಮುದ್ದೆಗೆ ಎಲ್ಲ ಚೆನ್ನಾಗಿರುತ್ತೆ. ನಾವು ಎಷ್ಟು ಬೇಕೋ ಅಷ್ಟು ನೀರು ನೋಡಿಕೊಂಡು ಹಾಕ್ಕೋಬೇಕು. ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಒಂದೇ ಸರಿ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಿಬಿಡ್ತೀನಿ ಕಣ್ರಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಒಂದು ಸರಿ ಟ್ರೈ ಮಾಡ್ತೀನಿ. ನೀವು ಯಾವ ಥರ ಹೇಳಿದ್ರು ಅದೇ ಥರ ನಾನು ಒಂದು ಸರಿ ಟ್ರೈ ಮಾಡ್ತೀನಿ. ನೋಡಿ, ನೀರು ಎಷ್ಟು ನೋಡಿಕೊಂಡು, ಕ್ವಾಂಟಿಟಿ ನೋಡ್ಕೊಂಡು ನಾನು ನೀರು ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ಯಾಕಂದರೆ ಉಪ್ಪು ಜಾಸ್ತಿ ಆದರೆ, ಉಪ್ಪು ಕಮ್ಮಿ ಇದ್ದರೂ ಹಾಕ್ಕೊಂಡು ತಿನ್ಬೋದು. ಉಪ್ಪು ಜಾಸ್ತಿ ಆದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಮತ್ತು ಸಾಂಬಾರೇ ಕೆಟ್ಟೋಗ್ಬಿಡುತ್ತೆ. ನೋಡ್ತಾ ಇದ್ದೀನಿ. ನೋಡಿಬಿಟ್ಟು ಮತ್ತು ಕುಕ್ಕರು ಕ್ಲೋಸ್ ಮಾಡಿಕೊಂಡು ಒಂದು 4 ವಿಸಿಲ್ಗೆ ಇಕ್ಕಿದೆ ಕಣ್ರಿ. ಇದು ಹೊಸ ಕುಕ್ಕರು.
4 ವಿಜಿಲ್ಗೆ ಇಕ್ಕಿದೆ. ನಾಲ್ಕು ವಿಜಿಲ್ಗೆ ಇಟ್ಟೆ. ಮತ್ತು ಸಾಂಬಾರು ಸ್ವಲ್ಪ ತಣ್ಣಗಾಗಿದ ತಕ್ಷಣ ಅದನ್ನು ತೆಗೆದುಬಿಟ್ಟೆ. ಸ್ವಲ್ಪ ಕುಕ್ಕರ್ ತಣ್ಣಗಾದ್ಮೇಲೆ ತೆಗೆದ್ಬಿಟ್ಟು ಮತ್ತೆ ತೆಗೆದ್ಮೇಲೆ ಬೇಯಿಸ್ಕೊತೀನಿ. ಆ ಕಡೆ ಈ ಕಡೆ ಎಲ್ಲ ಮಸಾಲೆ ಇರುತ್ತೆ ಅದೆಲ್ಲ ಇದು ಮಾಡಿಬಿಟ್ಟು ಚೆನ್ನಾಗಿ ಸ್ವಲ್ಪ ನನಗೇನೋ ಸ್ವಲ್ಪ ನೀರು ಇದ್ದಂಗಿತ್ತು, ಅದಕ್ಕೆ ಒಂದ್ಸರಿ ಚೆನ್ನಾಗಿ ಬೇಯಿಸ್ಕೊಂಡೆ. ಸ್ವಲ್ಪ ನೀರೆಲ್ಲ ಇದಾಗೋದು ಕುದಿ ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡೆ. ಬೇಯಿಸಿದ್ದಾದಮೇಲೆ ಬಿಸಿ ಬಿಸಿ ಮುದ್ದೆ ಚಿಕನ್ ಸಾಂಬಾರು ನಮ್ಮ ಯಜಮಾನರಿಗೆ ಸರ್ವ್ ಮಾಡಿದೆ. ಅವ್ರು ತಿಂತಾ ಇದ್ದಾರೆ. ಹೆಂಗಿದೆ ಹೇಳಪ್ಪ ಅಂದರೆ ಹಿಂಗೆ